ಇವತ್ತು ವಿ ಜಯ ಟೆಸ್ಟ್ ಸೀರೀಸ್ ಅಲ್ಲಿ 4th ಜಿಯೋಗ್ರಫಿ ಫುಲ್ ಲೆಂತ್ ನೋಡೋಣ. ನೋಡಿಪ್ಪ, ಜಿಯೋಗ್ರಫಿ ಅಂತ ಅಂದಾಗ ಅಗ್ರಿಕಲ್ಚರ್, ಎನ್ವೈರ್ಮೆಂಟ್ ಇವುಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ ಈಗ. ಸೊ ಒಂದ್ಸಲ ಈ ಕಂಪ್ಲೀಟ್ ಟಾಪಿಕ್ಸ್ ಅನ್ನ ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣ. ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ, ಬಟ್ ಕೆಲವೊಂದು ಟ್ರಿಕ್ಸ್ ಯಾವ ರೀತಿ ನಾವು ನೋಡಬೇಕು ಮಾಡಬೇಕು ಅನ್ನೋದು ಗೊತ್ತಾದ್ರೆ ಈಸಿ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್, which among the following are considered as the native crops of India? ಈಗ ಬೆಲ್ ಪೆಪ್ಪರ್, ಜಾಕ್ ಫ್ರೂಟ್, ಚಿಲ್ಲೀಸ್, ಬ್ರಿಂಜಾಲ್, ಜಾಕ್ ಫ್ರೂಟ್, ಪೊಟ್ಯಾಟೊ, ಜಿಂಜರ್, ಚಿಲ್ಲೀಸ್. ಇದರಲ್ಲಿ ಚಿಲ್ಲೀಸ್ ನೋಡಿ, ಈ ಚಿಲ್ಲೀಸ್ ಅನ್ನೋದು ನಮಗೆ ಬಂದಿದ್ದು ಮೆಕ್ಸಿಕೋ, ಬೊಲಿವಿಯಾ, ಸೆಂಟ್ರಲ್ ಅಮೆರಿಕಾ ಕಡೆಯಿಂದ. ಸೊ ಅದು ಬಿಟ್ರೆ ಬ್ರಿಂಜಾಲ್, ಜಾಕ್ ಫ್ರೂಟ್, ಜಿಂಜರ್ ಇಂಡಿಯಾಗೆ ಸೇರಿರೋದು. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ನಿಮಗೆ ಈ ರೀತಿ ಟಾಪಿಕ್ಸ್ ಬೈ ಚಾನ್ಸ್ ನಿಮ್ಮ ನೋಟ್ಸ್ ಅಲ್ಲಾಗ್ಲಿ ಟೆಕ್ಸ್ಟ್ ಬುಕ್ಸ್ ಆಗಲಿ ಸಿಗಲ್ಲ, ಕರೆಂಟ್ ಅಫೇರ್ಸ್ ಇವುಗಳ ಬೇಸಿಸ್ ಮೇಲೆ ಇರುತ್ತೆ. ಆ ಟೈಮಲ್ಲಿ ನೀವು ಈ ರೀತಿ ಕ್ವಶನ್ಸ್ ಅನ್ನ ನೋಡಿದಾಗ ರಾದರ್ ದ್ಯಾನ್ ಥಿಂಕಿಂಗ್ ಎಲ್ಲಿಂದ ಓದಬೇಕು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಆ ಟಾಪಿಕ್ಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಒಂದ್ಸತಿ ನೋಡ್ಕೊಂಡ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತಪ್ಪ, ಇನ್ನೇನು ಇಲ್ಲ. Which of the following statements is or are correct? The tea plantations require warm and moist, frost-free climate all through the year. ನೋಡಿ, ಇದು ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಕ್ರಾಪ್. ಟ್ರಾಪಿಕಲ್ ರೀಜನ್ ಅಲ್ಲಿ ಸ್ವಲ್ಪ ಎತ್ತರದಲ್ಲಿ ಬೆಳೀತಾರೆ, ಸಬ್ ಟ್ರಾಪಿಕಲ್ ರೀಜನ್ ಅಲ್ಲಿ ಬೆಳೀತಾರೆ. ಅಂದ್ರೆ ವಾರ್ಮ್ ಬೇಕು, ತುಂಬಾ ಹೈ ಟೆಂಪರೇಚರ್ ಬೇಡ, ವಾರ್ಮ್ ಬೇಕು. ಮಳೆ ಥ್ರೂಔಟ್ ದ ಇಯರ್ ಇರಬೇಕು, ಕರೆಕ್ಟ್. ಫ್ರಾಸ್ಟ್ ಫ್ರೀ, ಐಸ್ ಇರಬಾರದು. ಐಸ್ ಇರೋ ಹಾಗಿದ್ರೆ ನಿಮಗೆ ಮಿಡ್ ಲ್ಯಾಟಿಟ್ಯೂಡ್ಸ್ ಅಲ್ಲೂ ಬೆಳೆದು ಬಿಡುತ್ತೆ. ಸೊ ಫ್ರಾಸ್ಟ್ ಫ್ರೀ. ಟೀ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಬಾರ್ಲೆ ಅಂಡ್ ಮಸ್ಟರ್ಡ್ ಆರ್ ಇಂಪಾರ್ಟೆಂಟ್ ರಾಬಿ ಕ್ರಾಪ್ಸ್ ವಿಚ್ ಆರ್ ಏಡೆಡ್ ಇನ್ ಗ್ರೋತ್ ಬೈ ವೆಸ್ಟರ್ನ್ ಟೆಂಪರೇಟ್ ಸೈಕ್ಲೋನ್ಸ್. ನಿಮಗೆ ವಿಂಟರ್ ಸೀಸನ್ ನಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ರಾಬಿ ಕ್ರಾಪ್ ಅಂತ ಕರಿತೀವಿ. ವೀಟ್, ಬಾರ್ಲೆ, ಪೀಸ್, ಮಸ್ಟರ್ಡ್ ಇವೆಲ್ಲ ಏನು ರಾಬಿ ಕ್ರಾಪ್ಸ್. ಅದು ಯಾಕೆ ಬೆಳೆಯುತ್ತೆ? ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಇಂದ ಬೆಳೆಯುತ್ತೆ. ಸೊ ಬೋತ್ ದ ಆಪ್ಷನ್ಸ್ ಆರ್ ಕರೆಕ್ಟ್. ನೋಡಿಪ್ಪ, ಮೋನೋಕಲ್ಚರ್ is known to be more profitable for the farmers. ನೋಡಿ, 100 ಎಕರೆ 10 ಎಕರೆ ಜಮೀನಲ್ಲಿ ನಾವು ಒಂದೇ ಬೆಳೆ ಬೆಳೆದ್ವಿ ಅಂತ ಇಟ್ಕೊಳ್ಳಿ. ನಾರ್ಮಲಿ ಏನಾಗತ್ತೆ, ಆ ಬೆಳೆ ನಾವು ಇನ್ಪುಟ್ಸ್ ಹಾಕೋ ಟೈಮ್ ಕಮ್ಮಿ ಆಗುತ್ತೆ. ಮತ್ತೆ ಮತ್ತೆ ಕರಿಯೋ ಹಾಗಿಲ್ಲ, ಒಂದೇ ಸತಿ ನಾವು ನೆಲವನ್ನ ಫ್ಲೋ ಮಾಡಿದ್ರೆ ಸಾಕು. ಖರ್ಚು ಕಮ್ಮಿ, ಲಾಭ ಕಂಪ್ಯಾರಿಟಿವ್ಲಿ ಜಾಸ್ತಿ. ಕರೆಕ್ಟ್. Relay cropping means the planting of different crops in the same field, one right after another in the same season. ಈಗ ಒಂದು ಬೆಳೆ ಬೆಳೀತಾರೆ, ರಿಲೇ ಕ್ರಾಪಿಂಗ್ ಅಲ್ಲಿ ಒಂದು ಬೆಳೆ ಬೆಳೀತಾರೆ. ಆ ಬೆಳೆ ಇನ್ನೊಂದು ಸ್ವಲ್ಪ ಇನ್ನೇನು ಬೆಳೀತಿದೆ ಅಂತ ಅಂದಾಗ ಪಕ್ಕದಲ್ಲೇ ಇನ್ನೊಂದು ಬೆಳೆ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಖಾರಿಫ್ ಸೀಸನ್ ಅಂತ ಇಟ್ಕೊಳ್ಳಿ, ರಾಬಿ ಸೀಸನ್ ಅಂತ ಇಟ್ಕೊಳ್ಳಿ, ಅದೇ ಟೈಮಲ್ಲೇ 2 ಬೆಳೆಗಳನ್ನ ಬೆಳೀತಾರೆ. ಬಟ್ ಒಂದರ ಪಕ್ಕ ಒಂದು ಇಮಿಡಿಯೇಟ್ ಆಗಿ ಬೆಳೆಯಲ್ಲ. ಒಂದು ಬೆಳೆಸ್ತಾರೆ, ಅದು ಸ್ವಲ್ಪ ದೊಡ್ಡದಾಗ್ತಾ ಇದ್ದ ಹಾಗೆ ಇನ್ನೊಂದನ್ನ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಒಂದು ಸೀಸನ್ ನಲ್ಲಿ 2 ಬೆಳೆಗಳನ್ನ ನಾವು ನೋಡ್ತೀವಿ. ರಿಲೇ ಕ್ರಾಪಿಂಗ್ ಅಂದ್ರೆ ಸರಿ. ಸ್ಟ್ರಿಪ್ ಕ್ರಾಪಿಂಗ್ ಆಲ್ಟರ್ನೇಟಿವ್ಲಿ ಒಂದಾದ್ಮೇಲೆ ಒಂದು ಬೆಳೆದುಕೊಂಡು ಹೋಗೋದು. ಅಂದ್ರೆ ಬೆಳೆಸಿರ್ತೀವಿ, ಮಧ್ಯದಲ್ಲಿ ಗ್ಯಾಪ್ ಏನಾದ್ರೂ ಇದ್ದರೆ ಅಲ್ಲೂ ಕೂಡ ಬೆಳೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನಕ್ಕೆ ಮಧ್ಯದಲ್ಲಿ ಬೆಳೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಅಂತ ಅಂದ್ರೆ, ಈ ಬೆಟ್ಟದ ಭಾಗಗಳಲ್ಲೆಲ್ಲ ಎರೋಷನ್ ಕಡಿಮೆ ಮಾಡೋದಕ್ಕೆ ಸ್ಟ್ರಿಪ್
ಕ್ರಾಪಿಂಗ್ ಅನ್ನ ನಾರ್ಮಲಿ ಯೂಸ್ ಮಾಡ್ತಾರೆ, ರೈಟ್? In strip cropping, alternating strips are left fallow for a year to recharge the nutrients in the soil. ನೋಡಿಪ್ಪ, ಏನಂತ ಕೊಟ್ಟಿದ್ದಾನೆ? ಫ್ಯಾಲೋ ಅಂತ ಅಂದ್ರೆ ಖಾಲಿ ಬಿಡ್ತಾರೆ ಅಂತ. ಸಾಯಿಲ್ ಎರೋಷನ್ ನಲ್ಲಿ ಆ ಫ್ಯಾಲೋ ಆಗಬಾರದು ಅಂದ್ರೆ ಖಾಲಿ ಇದ್ರೆ ಸಾಯಿಲ್ ಎರೋಷನ್ ಆಗುತ್ತೆ, ಗಿಡಗಳಿದ್ರೆ ಸಾಯಿಲ್ ಎರೋಷನ್ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಫ್ಯಾಲೋ ಬಿಡ್ತಾರೆ ಹೊರತು, ಸಾರಿ, ಬೆಳೆ ಬೆಳೆಸ್ತಾರೆ ಹೊರತು ಫ್ಯಾಲೋ ಬಿಡಲ್ಲ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಸ್ಟ್ರಿಪ್ ಕ್ರಾಪಿಂಗ್ ಅಂದ್ರೆ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ಬೆಳೆ ಬೆಳೆಸ್ತಾರೆ, ಸೊ ದಟ್ ಸಾಯಿಲ್ ಎರೋಷನ್ ಕಮ್ಮಿ ಆಗ್ಲಿ ಅಂತ ಹೇಳಿ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಫಸ್ಟ್ ಎರಡು ಕರೆಕ್ಟ್. ಸೊ 1 and 2 ಓನ್ಲಿ. Lightning helps the earth maintain electrical balance. ನೋಡಿಪ್ಪ, ಲೈಟ್ನಿಂಗ್ ಅಂತ ಅಂದಾಗ ಮೋಡಗಳಲ್ಲಿರುವ ಎಲೆಕ್ಟ್ರಾನ್ಸ್, ಹೊರಗಡೆ ಇರುವ ಪ್ರೋಟಾನ್ಸು, ಇವೆಲ್ಲ ಒಂದು ಬ್ಯಾಲೆನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅಂಡ್ ನಿಮಗೆ ಗೊತ್ತಿರೋ ಹಾಗೆ ಥಂಡರ್ ಸ್ಟಾರ್ಮ್ಸ್ ಅಂಡ್ ಲೈಟ್ನಿಂಗ್ ಆರ್ ಡ್ಯೂ ಟು ಕ್ಯುಮ್ಯುಲೋನಿಂಬಸ್ ಕ್ಲೌಡ್ಸ್. ಕರೆಕ್ಟ್, ಬೋತ್ ಆರ್ ಕರೆಕ್ಟ್. ನೋಡಿಪ್ಪ, cold front, it moves faster than warm front because cold air is denser and heavier. Warm front ಏನಾಗುತ್ತೆ? It causes moderate to gentle precipitation over a large area. ನೆನಪಿದ್ರೆ ನಿಮಗೆ, ವಾರ್ಮ್ ಫ್ರಂಟ್ ಅಲ್ಲಿ ನಿಂಬಸ್ ಕ್ಲೌಡ್ಸು, ಸ್ಟ್ರಾಟಸ್ ಕ್ಲೌಡ್ಸು ಜಾಸ್ತಿ. ಯಾವಾಗ ನಿಮಗೆ ನಿಂಬಸ್ಸು ಸ್ಟ್ರಾಟಸ್ಸು ಜಾಸ್ತಿ ಇರುತ್ತೋ ಆ ಟೈಮಲ್ಲಿ ಏನಾಗುತ್ತೆ? ಮಳೆ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಇರುತ್ತೆ. ಆಕ್ಲೂಡೆಡ್ ಫ್ರಂಟ್, it is formed when a cold air mass takes over a warm air mass. ಯಾವಾಗ ವಾರ್ಮ್ ಏರ್ ಮಾಸ್ ಮೇಲೆ ಕೋಲ್ಡ್ ಏರ್ ಮಾಸ್ ಕೆಳಗಡೆ ಇರುತ್ತೋ ಅದನ್ನ ಆಕ್ಲೂಡೆಡ್ ಫ್ರಂಟ್ ಅಂತ ಕರಿತೀವಿ. ಮೂರು ಸರಿಯಾಗಿದೆ. Magnitude of Coriolis force would increase if the earth's rotation is increased. ನೋಡಿಪ್ಪ, ಕೊರಿಯಾಲಿಸ್ ಫೋರ್ಸ್ ಅನ್ನೋದು ಭೂಮಿ ರೊಟೇಟ್ ಆಗೋದ್ರಿಂದಾನೇ ಆಗ್ತಿದೆ. ಸೊ ಭೂಮಿಯ ರೊಟೇಷನಲ್ ಸ್ಪೀಡ್ ಜಾಸ್ತಿ ಆದಷ್ಟು ಕೊರಿಯಾಲಿಸ್ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ. The effect of Coriolis force can vary due to the latitude of the object. ನೋಡಿ, ಈಕ್ವೇಟರ್ ಇಂದ ಪೋಲ್ಸ್ ಹೋಗ್ತಿದ್ದ ಹಾಗೆ ಕೊರಿಯಾಲಿಸ್ ಫೋರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಲ್ಯಾಟಿಟ್ಯೂಡ್ ಪ್ರಕಾರ ಅದು ಚೇಂಜ್ ಆಗ್ತಿದೆ ಅಂತ ಅರ್ಥ. The difference between weather and climate is a measure of time. ಕರೆಕ್ಟ್. ಏನು? ವೆದರ್ ಅನ್ನೋದು ಕಡಿಮೆ ಟೈಮು, ಕ್ಲೈಮೇಟ್ ಅನ್ನೋದು ಒಂದು 20 ವರ್ಷಕ್ಕೆ. ಕ್ಲೈಮೇಟ್ ಕ್ಯಾನ್ ಚೇಂಜ್ ಫ್ರಮ್ ಡೇ ಟು ಡೇ ಅಂಡ್ ಸೀಸನ್ ಟು ಸೀಸನ್. ಅದು ಕ್ಲೈಮೇಟ್ ಅಲ್ಲ, ವೆದರ್ ಕ್ಯಾನ್ ಚೇಂಜ್ ಫ್ರಮ್ ಡೇ ಟು ಡೇ ಅಂಡ್ ಸೀಸನ್ ಟು ಸೀಸನ್. Which of the following statements are correct with reference to inversion of temperature? A layer of cool air lie on top of a layer of warm air. ನೋಡಿಪ್ಪ, ನಾರ್ಮಲ್ ಆಗಿ ವಾರ್ಮ್ ಏರ್ ಕೆಳಗಡೆ, ಕೂಲ್ ಏರ್ ಮೇಲಿರುತ್ತೆ. ಇನ್ವರ್ಷನ್ ಆಫ್ ಟೆಂಪರೇಚರ್ ಅಲ್ಲಿ ನಿಮಗೆ ಕೂಲ್ ಏರ್ ಕೆಳಗಡೆ ಇರುತ್ತೆ, ವಾರ್ಮ್ ಏರ್ ಮೇಲಿರುತ್ತೆ. ಯಾ, ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು. ಇಲ್ಲಿ ನೋಡಿ, 1 1 1 ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗೋದ್ರೆ 2 and 3 ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಮಾಡೋದು ಗೊತ್ತಿರಬೇಕು. ಇದು ನೋಡಿಪ್ಪ, ಸಿಯಾರಾ ನೆವಾಡಾ ಬ್ಲಾಕ್ ಮೌಂಟನ್ ರೇಂಜ್ ಇಸ್ ಪ್ರೆಸೆಂಟ್ ಹಿಯರ್. It represents violent tectonic movement due to its location near a plate boundary. Its central and northern parts have presence of Santa Cruz Mountains. ನೋಡಿ, ಮೊಜಾವೆ ಡೆಸರ್ಟ್ ನೆನಪಿದ್ರೆ ನಿಮಗೆ, ಸೊನೋರನ್ ಡೆಸರ್ಟ್, ಮೊಜಾವೆ ಡೆಸರ್ಟ್ ಎಲ್ಲಿ ಬರುತ್ತೆ? ಕ್ಯಾಲಿಫೋರ್ನಿಯಾ. ಡೈರೆಕ್ಟ್ ಕ್ವಶನ್, ಗೊತ್ತಿರ್ಬೇಕಷ್ಟೇ, ಯಾವ್ದಾದ್ರು ಒಂದು ಪದ ಗೊತ್ತಿದ್ರು ಹೇಳ್ಬೋದು. ಇದು ನೋಡಿಪ್ಪ, ರೇ, ಕಲ್ಲರ್, ಕಂಕರ್, ಉಸರ್, ಚೋಪನ್, ಸಲೈನ್ ಅಂಡ್ ಆಲ್ಕಲೈನ್ ಸಾಯಿಲ್ಸ್. ಕ್ಲಾಸ್ ನೋಟ್ಸ್ ನೋಡಿದ್ರೆ ಕ್ಲೀನ್ ಆಗಿ ಬರ್ಸಿರ್ತೀವಿ.
winter rains in India occur due to. ಸೊ ವಿಂಟರ್ ಸೀಸನ್ ಅಲ್ಲಿ ನಾರ್ಮಲಿ ನಮ್ಮ ದೇಶದಲ್ಲಿ ಏನಾಗುತ್ತೆ, ಮೇಲ್ಗಡೆ ವೆಸ್ಟರ್ಲೀಸ್ ಇರುತ್ತೆ, ಕೆಳಗಡೆ ನಾರ್ತ್ ಈಸ್ಟ್ ಇರುತ್ತೆ. ಸೊ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್, ನಾರ್ತ್ ಈಸ್ಟ್ ಮಾನ್ಸೂನ್ಸ್ ಎರಡು ಅಂತ ಹೇಳ್ಬೋದು, 1 and 3. ಸೊ ನಿಮಗೆ ನೆನಪಿದ್ರೆ ತಮಿಳ್ನಾಡು ಕೋಸ್ಟ್ ಅಲ್ಲಿ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಮಳೆ ಕೊಡುತ್ತೆ, ಪಂಜಾಬ್ ಹರಿಯಾಣ ರೀಜನ್ ಅಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಮಳೆ ಕೊಡುತ್ತೆ. ಇವೆಲ್ಲ ಕಾನ್ಸೆಪ್ಟ್ಸ್ ಕ್ಲಾಸಲ್ಲಿ ಆಗಿದೆ, ದಯವಿಟ್ಟು ಒಂದ್ಸಲ ನೋಡಿ. The winds which blow from subtropical high pressure towards equator is known as trade winds, correct? Trade winds get deflected to the right in the northern hemisphere and left in the southern hemisphere, correct? Ella basic questions appa. Fine, both the statements are correct. ನಾನು ಕ್ರಾಸ್ ಚೆಕ್ ಮಾಡ್ತಿದ್ದೀನಿ, ಬೈ ಚಾನ್ಸ್ ನಿಮಗೆ ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದೆಯಾ ಅಂತ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ has largest area in India? Tropical dry deciduous forest, tropical semi-evergreen forest, tropical moist deciduous forest, subtropical broad-leaved hill forest. ಮುಂಚೆ ಮಾಯಿಸ್ಟ್ ಇತ್ತು, ಈಗ ನಿಮಗೆ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಬೆಳೀತಾ ಹೋಗ್ತಿದೆ. ಫೈನ್, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಬೆಳೀತಾ ಹೋಗ್ತಿದೆ. ನೋಡಿಪ್ಪ, ಪಳನಿ ಹಿಲ್ಸ್, ಶೆವರಾಯ್ ಹಿಲ್ಸ್, ಜವಡಿ ಹಿಲ್ಸ್, ಇವು ಮೂರು ನಿಮಗೆ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಬರುತ್ತೆ. ಕಾರ್ಡಮಮ್ ಅಂತ ಅನ್ನೋದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುತ್ತೆ. ಸೊ 1, 2 and 3. ಇವರು ಕನ್ಫ್ಯೂಸ್ ಆಗಿದ್ದಾರೆ. ಪಳನಿ ಹಿಲ್ಸ್ ತಮಿಳ್ನಾಡು ಹತ್ರ ಬರುತ್ತೆ. ಫೈನ್, ಪಳನಿ, ಶೆವರಾಯ್, ಜವಡಿ, ಇದೊಂದ್ಸಲ ಚೆಕ್ ಮಾಡಿ. ಫೈನ್, ಪಳನಿ ಹಿಲ್ಸ್. Which of the following is not among the primary forces that influence the ocean currents? ನೋಡಿಪ್ಪ, ಓಷನ್ ಕರೆಂಟ್ಸ್ಗೆ ಏನೇನ್ ಬೇಕು ನಮಗೆ? ಕೊರಿಯಾಲಿಸ್ ಫೋರ್ಸ್ ಬೇಕು, ಟೆಂಪರೇಚರ್ ಹೀಟಿಂಗ್ ಬೇಕು, ಗ್ರಾವಿಟಿ ಬೇಕು, ಸೋಲಾರ್ ಹೀಟಿಂಗ್ ಎಲ್ಲದರಲ್ಲೂ ಇರುತ್ತಪ್ಪ. ಫೈನ್, ಮ್ಯಾಗ್ನೆಟಿಕ್ ಫೋರ್ಸ್ ಬೇಡ. Salinity in the landlocked water bodies in the mid latitudes is very high. What is the reason? High amount of precipitation, ನೋಡಿಪ್ಪ, ಮಳೆ ಜಾಸ್ತಿ ಬಿದ್ದರೆ salinity ಕಮ್ಮಿ ಆಗುತ್ತೆ. Influx of fresh waters by rivers, ಅದು salinity ಕಮ್ಮಿ ಆಗುತ್ತೆ. High rates of evaporation, evaporation ಜಾಸ್ತಿ ಆದಾಗ salinity ಜಾಸ್ತಿ ಆಗ್ತಾ ಹೋಗುತ್ತೆ. So that is the correct answer. Next, ಗ್ಯಾಲಪೋಗಸ್ ಐಲ್ಯಾಂಡ್ಸ್ ಅನ್ನೋದು ನಿಮಗೆ ಈಕ್ವೇಟರ್ ಹತ್ರ ಬರುತ್ತೆ, ಸೌತ್ ಅಮೆರಿಕಾ, ಈಕ್ವಡಾರ್ ಬಳಿ ಇರುತ್ತೆ. ಒಂದ್ಸಲಿ ಮ್ಯಾಪ್ ತೆಗೆದು ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಶೇರ್ ಬಾರ್ಡರ್ ವಿತ್ ರೆಡ್ ಸಿ? ಸೌದಿ ಅರೇಬಿಯಾ, ಯಮನ್, ಈಜಿಪ್ಟ್, ಜಿಬೌಟಿ, ಎಲ್ಲ ಕರೆಕ್ಟ್. ಇವೆಲ್ಲ ಮ್ಯಾಪ್ಸ್. Infant mortality rate takes into account the death of infants only within
a month after birth. ನೋಡಿಪ್ಪ, ಇನ್ಫ್ಯಾಂಟ್ಸ್ ಅಂತ ಅಂದ್ರೆ ಬೇಸಿಕಲಿ ಒಂದು ವರ್ಷ ಇರುತ್ತಪ್ಪ, ಒಂದು ತಿಂಗಳಲ್ಲ. ಸೊ ಅದು ತಪ್ಪು. Infant mortality rate is the number of infant deaths in a particular year per 100 live births during that year. ಇದು 100 ಅಲ್ಲ, 1000. ಜಿಯೋಗ್ರಫಿನಲ್ಲಿ ನಂಬರ್ಸ್ ಇದ್ರೆ ನಾರ್ಮಲಿ ರಾಂಗ್ ಇರುತ್ತೆ ಅಂತೀವಲ್ಲ, ಇದೆ 100 1000 ಮಾಡಿದ್ದಾರೆ. In which one of the following states is Erravikulam National Park located? ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್, ರೈಟ್? ಕೇರಳ ಹತ್ರ ಬರುತ್ತಪ್ಪ ಎರವಿಕುಲಂ. ಆ ಹೆಸರು ನೋಡಿದ್ರೇನೆ ಅರ್ಥ ಆಗುತ್ತೆ. ಇಡುಕ್ಕಿ ಪ್ರಾಂತದಲ್ಲಿದೆ. Mangroves protect the coastal areas from erosion, tidal storms and tsunami. Correct. Mangroves vegetation has been reported in all the coastal states or union territories in India. Correct. West Bengal has the maximum mangrove is also correct. ಮ್ಯಾಂಗ್ರೂವ್ ಒಂದೇ ಎಲ್ಲಾ ಸ್ಟೇಟ್ಗಳಲ್ಲೂ ಇದೆ ಅನ್ನೋದಕ್ಕೆ. The eastern coastal plains are broader than the western coastal plains. Correct. ಯಾಕಂದ್ರೆ ಡೆಲ್ಟಾಸ್ ಇರೋದ್ರಿಂದ. Western coastal plains are example of emergent coastal plain ಅಲ್ಲ. ವೆಸ್ಟರ್ನ್ ಕೋಸ್ಟಲ್ ಅಲ್ಲಿ ಸಬ್ಮರ್ಜ್ಡ್ ಇದೆ. ಮಲಬಾರ್ coast has got certain distinguishing features called kayals. Adu correct. 1 and 3 correct appa. 22D. Yes. Next. Which one of the following river systems are characterized by radial drainage pattern? ಅಪ್ಪ ರೇಡಿಯಲ್ ಅಂದ್ರೆ ಒಂದು ಬೆಟ್ಟದಿಂದ ಎಲ್ಲಾ ಕಡೆ ಹೋಗೋದು. ರಿವರ್ಸ್ ಡ್ರೈನಿಂಗ್ ಇಂಟು ಲೋಕ್ತಕ್ ಲೇಕ್ ಅಂತ ಇಟ್ಕೊಳ್ಳಿ, ಅದನ್ನ ನಾವೇನಂತ ಹೇಳ್ತೀವಿ? ಸೆಂಟ್ರಿಪೀಟಲ್ ಅಂತ ಹೇಳ್ತೀವಿ. ವೆಸ್ಟರ್ನ್ ಘಾಟ್ಸ್ಗೂ ಆ ಕಡೆ ಈ ಕಡೆ ಹೋಗೋದಲ್ಲ, ನಾರ್ದರ್ನ್ ಪ್ಲೈನ್ಸ್ ಅಲ್ಲ, ಅಮರಕಂಟಕ್ ರೇಂಜ್. ಒಂದು ಬೆಟ್ಟ ಇರಬೇಕು, ಎಲ್ಲಾ ಕಡೆ ಹೋಗಬೇಕು, ಅದನ್ನ ನಾವು ಆ ರೀತಿ ಹೇಳ್ತೀವಿ. ಸೊ ಬಿ ಇಸ್ ಕರೆಕ್ಟ್. The Atomic Energy Act 1962 empowers the state governments to produce, develop and use atomic energy. Andhra Pradesh and Telangana do not have operational nuclear power plants. Atomic energy ಸ್ವಲ್ಪ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಬರುತ್ತೆ. ಸೊ ದಟ್ ಇಸ್ ದ ರೀಸನ್ ಅದನ್ನ ನಾವು ಇದು ಮಾಡಬೇಕಷ್ಟೆ. ಫೈನ್. ನೋಡಿಪ್ಪ, ಅಟಾಮಿಕ್ ಎನರ್ಜಿ ಸ್ಟೇಟ್ ಗವರ್ನಮೆಂಟ್ಸ್ ಮಾಡೋಕ್ಕಾಗಲ್ಲ, ಸೆಂಟ್ರಲ್ ಗವರ್ನಮೆಂಟೇ ಮಾಡಬೇಕು, ಬಿಕಾಸ್ ಕೊಲಾಬರೇಷನ್ ಇರುತ್ತೆ. ಆಂಧ್ರ ಪ್ರದೇಶ್ ಅಂಡ್ ತೆಲಂಗಾಣ ಡು ನಾಟ್ ಹ್ಯಾವ್ ಪವರ್ ಪ್ಲಾಂಟ್ಸ್. ಕರೆಕ್ಟ್. ಇಂಡಿಯಾನಲ್ಲಿ ಎಲ್ಲೆಲ್ಲಿದೆ? ಮಹಾರಾಷ್ಟ್ರನಲ್ಲಿದೆ, ರಾಜಸ್ಥಾನಲ್ಲಿದೆ, ತಮಿಳುನಾಡು, ಕರ್ನಾಟಕ, ಉತ್ತರ ಪ್ರದೇಶ್, ಗುಜರಾತ್. Which of the following rivers are known to have changed their course leading to flooding in the adjoining areas? ನೋಡಿಪ್ಪ, ಕೋಸಿ ನದಿ is called sorrow of Bihar. ಗಂಧಕ್ ಕೂಡ ನಿಮಗೆ ಬಿಹಾರ್ ಅಲ್ಲಿ ಫ್ಲಡ್ಡಿಂಗ್ ಮಾಡುತ್ತೆ. ದಾಮೋದರ್ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡುತ್ತೆ. ಸೊ ಮೂರು ಕರೆಕ್ಟ್. With reference to Indian agriculture, consider the following statements. Canal systems are the most prominent source of irrigation. ಇಲ್ಲಪ್ಪ, ನಾವು 60 ಕೆನಲ್ ಇರಿಗೇಷನ್ ಬಂದ್ರೆ ಎಲ್ಲಿಂದ ಮಾಡ್ತೀವಿ? ನದಿಗಳಿಂದ ಮಾಡ್ತೀವಿ. ಬಟ್ ಗ್ರೌಂಡ್ ವಾಟರೇ ಮೇನ್. ಸೊ ನೀವು ಫಸ್ಟ್ ಒನ್ ತಪ್ಪು ಅಂತ ತೆಗೆದು ಹಾಕಿದ್ರೆ ಇನ್ನಿರೋದು ಬಿ 2, 3 and 4.
ಕಲೋಲ್, ಅಂಕಲೇಶ್ವರ್, ದಿಗ್ಬಾಯ್ ಮೇಜರ್ ಆಯಿಲ್ ಫೀಲ್ಡ್ಸ್ ಅಪ್ಪ. ಕ್ಲಾಸಲ್ಲಿ ಕ್ಲಿಯರ್ ಆಗಿ ತೋರಿಸಿದೀವಿ ಇವೆಲ್ಲ ಯಾವ್ಯಾವುದು ಏನು ಅಂತ ಹೇಳಿ. ರೈಟ್. ನೆಕ್ಸ್ಟ್, alluvial soil are deposited by water, correct. Colluvial soil are deposited by gravity, correct. Aeolian soil deposited by air, correct. Saline marine soils ಅಂತ ಬರುತ್ತೆ, lacustrine ಅಂತ ಬರುತ್ತೆ. ಯಾವ್ಯಾವುದು ಏನ್ ಮಾಡ್ತಿದೆ ಅನ್ನೋದರ ಮೇಲೆ. ಬ್ಲೂ ಕಲರ್ ಆಫ್ ದ ಸ್ಕೈ, ರಿಫ್ಲೆಕ್ಷನ್ ಅಲ್ಲ, ಮ್ಯಾಕ್ಸಿಮಮ್ ಸ್ಕ್ಯಾಟರಿಂಗ್ ಆಫ್ ಬ್ಲೂ ಲೈಟ್, ಮಿನಿಮಮ್ ಸ್ಕ್ಯಾಟರಿಂಗ್ ಆಫ್ ಬ್ಲೂ ಲೈಟ್. 29th B, maximum scattering. Blossom shower, Kerala. Loo, Punjab. Mango shower, Karnataka. Kal Baisakhi, West Bengal. So ತಪ್ಪನ್ನೋದು ಬರ್ಡೋಲಿ ಚೀರ್ಲಾ, ಅದು ಅಸ್ಸಾಂ. ಬರ್ಡೋಲಿ ಅನ್ನೋ ಊರೇ ಅಸ್ಸಾಂ, ಗೊತ್ತಿದ್ರೆ ಇದು ಈಸಿ ಆಗತ್ತೆ. 31, the cirrostratus clouds are high clouds which are responsible for the appearance of characteristic halo, solar halo, lunar halo, cirrostratus clouds ಅಂತ ನೋಡಿದೀವಿ. All rain bearing clouds have ಗ್ರೇಟ್ ವರ್ಟಿಕಲ್ ಎಕ್ಸ್ಟೆಂಟ್. ನೋಡಿ, ಆಲ್ ಅನ್ನೋದು ತಪ್ಪು. ಸ್ಟ್ರಾಟಸ್ ಕ್ಲೌಡ್ಸು ಮಳೆ ಕೊಡುತ್ತಲ್ಲಪ್ಪ, ಅದೇನು ವರ್ಟಿಕಲ್ ಎಕ್ಸ್ಟೆಂಟ್ ಇರಬೇಕಂತ ಏನು ಇಲ್ಲ. ಯಾ 32, in India Purvanchal mountains are spread over 6 states, correct. Garo, Khasi, Jaintia are part of Purvanchal, alla, Meghalaya plateau. Purvanchal mountains are mostly composed of strong andesitic rock, alla, sedimentary rocks. So only one is correct, 32. A. With reference to Indus River, consider the following statements. Indus River basin spans across 4 countries: Tibet, India, right? Pakistan, Afghanistan. So 4 correct. The Indus Water Treaty is a water distribution treaty between India and Pakistan signed in 1960, correct. Sutlej River is the largest tributary of Indus, wrong. Chenab is the largest tributary. ಮೊನ್ನೆ ತಾನೇ ಕ್ಲಾಸ್ ನೋಟ್ಸ್ ಅಲ್ಲಿ ಮಾಡುವಾಗ ತೋರಿಸಿದೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಪ್ರಾಕ್ಟಿಸಿಂಗ್ ಆಗ್ರೋ ಫಾರೆಸ್ಟ್ರಿ? ನೋಡಿಪ್ಪ, ಅಗ್ರಿಕಲ್ಚರ್ ಜೊತೆ ಫಾರೆಸ್ಟ್ರಿ ಮಾಡೋದ್ರಿಂದ ಯೂಸಸ್ ಏನು? ಇಂಪ್ರೂವ್ಮೆಂಟ್ ಇನ್ ಮೈಕ್ರೋ ಕ್ಲೈಮೇಟ್, ಇನ್ಕ್ರೀಸ್ಡ್ ನ್ಯೂಟ್ರಿಯೆಂಟ್ ಲೀಚಿಂಗ್. ಇಲ್ಲ ನೋಡಿ, ಮರಗಳಿದ್ದಾಗ ಲೀಚಿಂಗ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗಲ್ಲ. ರೆಡ್ಯೂಸ್ ಇನ್ ಇನ್ಸಿಡೆನ್ಸ್ ಆಫ್ ಟೋಟಲ್ ಕ್ರಾಪ್ ಫೇಲ್ಯೂರ್, ಟೋಟಲ್ ಕ್ರಾಪ್ ಫೇಲ್ಯೂರ್ ಕಡಿಮೆ ಆಗತ್ತೆ, ಅದು ಕರೆಕ್ಟ್. ಇನ್ಕ್ರೀಸ್ಡ್ ನ್ಯೂಟ್ರಿಯೆಂಟ್ ಲೀಚಿಂಗ್ ತಪ್ಪು. ಫೈನ್, 1 and C ಕರೆಕ್ಟ್ ಇದೆ. 1 and 3. ಡೊಲೈನ್ಸ್, ಉವಾಲಾಸ್, ಗ್ರೈಕ್ಸ್, ಕಾರ್ಸ್ಟ್ ಟೋಪೋಗ್ರಫಿ ಗೈಸ್. NCERT ನಲ್ಲಿದೆ, UPSC ಅಲ್ಲಿ ಏನು ಕ್ವಶನ್ಸ್ ಕೇಳುತ್ತಿಲ್ಲ. ಡ್ಯೂರಿಂಗ್ ದ ಅನ್ಯುಲಾರ್ ಸೋಲಾರ್ ಎಕ್ಲಿಪ್ಸ್, the sun appears as a ring around the moon. ಅಷ್ಟೇ, ಆ ರಿಂಗ್ ತರ ಕಾಣಿಸೋದನ್ನ ನಾವು ಅನ್ಯುಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೇವೆ. ಇವೆಲ್ಲ 37
factual data based on current updates. We just try to see. Ahar pine ಅನ್ನೋದು ಬಿಹಾರಲ್ಲಿದೆ, ಇಲ್ಲಿ ಮಹಾರಾಷ್ಟ್ರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆ ಎರಡು ಕರೆಕ್ಟ್. In India, Tropic of Cancer passes through 9 states only. 9 ಅಲ್ಲ ಅಪ್ಪ, 8 states ಅಲ್ವಾ. In India, Indian Standard Time longitude passes through 6 states ಅಲ್ಲ 5 states. Mahi River cuts the Tropic of Cancer twice. ಇದು ಕರೆಕ್ಟ್ ಇದೆ. Bakra Nangal Dam is built on which of the following rivers? Sutlej River. The geotail exists as a result of interaction between the sun and earth. Sun ಅನ್ನೋದಕ್ಕಿಂತ solar flares. First one is correct. The moon traverses the geotail once every 29 days. ಅದು ಕರೆಕ್ಟ್. ಒಂದು ರೌಂಡ್ ಹೊಡೆಯುತ್ತೆ. Auroras are result of disturbances in the magnetosphere caused by solar wind. Correct. 1, 2 and 3. Aurora borealis solar wind ಇದು ಆಗತ್ತೆ ಅಂತ ಹೇಳಿದಿವಿ. Starting from the largest, arrange the following states with respect to their forest area. According to India State of Forest Report 2021. ನೋಡಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಈ ರೀತಿ. ಕ್ವಶನ್ ಪೇಪರ್ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ. ನೋಡಿ, ಮಧ್ಯಪ್ರದೇಶಲ್ಲಿ 11% ಇದೆ, ಅರುಣಾಚಲ್ ಪ್ರದೇಶದಲ್ಲಿ 9%, ಛತ್ತೀಸ್ಗಢಲ್ಲಿ 8%, ಒಡಿಸ್ಸಾ 7%, ಮಹಾರಾಷ್ಟ್ರ 7%. ಬಾಂಬೋಜೆನಸಿಸ್ ನೋಡಿಪ್ಪ, ಯಾವಾಗ ನಿಮಗೆ ಫ್ರಂಟೋಜೆನಸಿಸ್ ಅಲ್ಲಿ ಒಂದು ವೇರಿಯೇಷನ್ ಜಾಸ್ತಿ ಆಗುತ್ತೋ, ಪ್ರೆಷರ್ ವೇರಿಯೇಷನ್, ಆಗ ನಮಗೆ ಬಾಂಬೋಜೆನಸಿಸ್ ಫಾರ್ಮ್ ಆಗುತ್ತೆ. It is a mid-latitude cyclone that intensifies rapidly. Correct. It generally forms during the summer month. This is wrong because it normally occurs during winter. Cold front agodrinda. These cyclones have cold air and fronts. ಎರಡು ಇರುತ್ತೆ. Yes, 1 and 3. ಪ್ಯಾಂಗಾಂಗ್ ಸೋ ಎಲ್ಲಿದೆಯಪ್ಪ? ಲಡಾಖ್ ಅಲ್ಲಿ ತೋರಿಸಿದೀವಿ. Often seen in news, Diego Garcia is an overseas territory of which one of the following countries? UK. ಇದು ತೋರಿಸಿದೀನಿ. Mass movements transfer the mass of rock debris down the slope under the direct influence of gravity. In this context, consider the following statements. Weathering is a prerequisite for mass movement which aids the flow of debris. Correct. Mud flow is a type of mass movement in the absence of vegetation cover and with heavy rainfall. Adu correct. 1 and 2, 45C. Okay. ಇಲ್ಲಿ ವರ್ಡ್ ತಪ್ಪಂತಿದ್ದಾರೆ. ವೆದರಿಂಗ್ ಇಸ್ ಎ ಪ್ರೀರಿಕ್ವಿಸಿಟ್ ಅಲ್ಲ, ಅದಿದ್ರೆ ಒಳ್ಳೆಯದು ಅಂತ, ಬಟ್ ಯು ಕಾಂಟ್ ಸೇ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್. Right? It helps the flow of debris. Correct. But it is not a prerequisite mass movement ಅಲ್ಲಿ. Fine. NCERT statements ಹೇಗಿರುತ್ತೋ ಹಾಗೆ ನೋಡಬೇಕು ಒಂದೊಂದ್ಸಲ. Fine. But if you have got confused that weathering is a prerequisite, just see that once. NCERT statements anna nodi. Consider the following statements regarding the distribution of coal in India. Jharkhand has the largest coal reserves in India. Yes. Bituminous coal has the highest share. This is correct. The Gondwana coal is illa. Tertiary coal is younger than Gondwana coal.
The majority of lignite reserves are found in the state of Jammu Kashmir. I think Tamil Nadu ಅನ್ಸುತ್ತೆ. Tamil Nadu ನಲ್ಲಿದೆ. ನೇವೆಲ್ಲಿ ಬರ್ಸಿದ್ದೀನಿ ನೋಡಿಪ್ಪ. Tehri Dam is located on the confluence of river Bhagirathi and Bilganga. Correct? River Bhagirathi originates in Kumaun Himalayas. ಅದು Garhwal Himalayas. The Garhwal and Kumaun Himalayas are mountain ranges located in the state of Himachal Pradesh, Allah, Uttarakhand. Panchmuli Lake, recently seen in news, is situated in Gujarat. A monsoon break ಯಾವಾಗಿರುತ್ತೆ? It is related to the northward shifting of the ITCZ that creates a high pressure over the plains. ನೋಡಿಪ್ಪ, ITCZ high pressure create ಮಾಡ್ತಿದೆ. ITCZ ಅಂದ್ರೆ low pressure ಅಲ್ವಾಪ. It occurs over the west coast of India. ಒಂದು ನಿಮಿಷ. Which of the following statements leads to monsoon break? Okay. It is related to northward shifting of ITCZ that creates a high pressure over the plains. Okay. ಯಾವಾಗ ನಿಮಗೆ ITCZ ಮೇಲಕ್ಕೆ ಹೋಗುತ್ತೋ ಆಗ ಆ ಒಂದು ಗಂಗಾ ಬೇಸಿನ್ ನಲ್ಲಿ ಹೈ ಪ್ರೆಷರ್ ಫಾರ್ಮ್ ಆಗುತ್ತೆ, ಆಗ ಬ್ರೇಕ್ ಸಿಗುತ್ತೆ. ಕರೆಕ್ಟ್. ಯಾವಾಗ ವೆಸ್ಟ್ ಕೋಸ್ಟ್ ಅಲ್ಲಿ ವಿಂಡ್ಸ್ ಪ್ಯಾರಲಲ್ ಆಗಿ ಮೂವ್ ಆಗುತ್ತೋ ಆವಾಗ ಮಾನ್ಸೂನ್ ಬ್ರೇಕ್ ಇರುತ್ತೆ. ಕರೆಕ್ಟ್. ಬೋತ್ ಆರ್ ಕರೆಕ್ಟ್. ಇಲ್ಲಿ ಕ್ವಶನ್ ಕೇಳ್ತಿರೋದು ನಾಟ್ ಕರೆಕ್ಟ್. ಸೊ ನೈದರ್ ಒನ್ ನಾರ್ ಟು. ಇದು ಕರೆಕ್ಟ್ ಆಗಿ ಕೇಳಿದಾರಪ್ಪ. ದಿಸ್ ಇಸ್ ಫ್ರಮ್ NCERT ಬುಕ್ ಕ್ಲಾಸ್ 11th. ನೋಡಿ, ITCZ ಮೇಲಕ್ಕೆ ಹೋದಾಗ ಪ್ಲೇನ್ಸ್ ಮೇಲೆ ಹೈ ಪ್ರೆಷರ್ ಬಂದಾಗ ಈ ಪ್ರಾಬ್ಲಮ್ ಆಗುತ್ತೆ. ಬೇರಿಂಗ್ ಸ್ಟ್ರೈಟ್ ಕನೆಕ್ಟ್ಸ್ which of the following oceans? Pacific Ocean and Arctic Ocean. ಮೇಲೆ ನಿಮಗೆ ಬೇರಿಂಗ್ ಸ್ಟ್ರೈಟ್ ಅಂತ ಬರುತ್ತೆ, ಅದೇ ಕೇಳಿದ್ದಾರೆ. Lakshadweep, they have been built up by corals and have fringing reefs very close to their shores. Minicoy is separated from Lakshadweep by 9-degree channel, 8-degree alla. They are highly vulnerable to sea level rise. Correct. Sea of Marmara, recently seen in news, connects which of the following water bodies? Black Sea and Aegean Sea. Vella direct questions. The active volcano in Congo, Mount, has recently erupted. Shield volcanoes are formed by low viscosity lava, whereas composite volcanoes are formed by high viscosity lava. Flood basalt provinces outpour highly viscous lava that flows. ನೋಡಿ, ವಿಸ್ಕಾಸಿಟಿ ಜಾಸ್ತಿ ಇದ್ರೆ ಫ್ಲೋ ಆಗಲ್ಲ ಅಲ್ವಾ, ವಿಸ್ಕಾಸಿಟಿ ಕಮ್ಮಿ ಇದ್ರೇನೆ ಫ್ಲೋ ಆಗುತ್ತೆ. Earthquakes and volcanic eruptions can result in the formation of tsunamis. ನೋಡಿ, ಕ್ಯಾನ್ ಅನ್ನೋದು ನಿಮಗೆ ಆಲ್ಮೋಸ್ಟ್ ಕರೆಕ್ಟೇ ಇರುತ್ತೆ. ಈ ಫ್ಲಡ್ ಬೆಸಾಲ್ಟು ಲೋ ವಿಸ್ಕಾಸಿಟಿ, ಅದು ಬೇಸಿಕ್ ಕಾನ್ಸೆಪ್ಟ್ ಅಪ್ಪ. ವಿಸ್ಕಾಸಿಟಿ ಕಮ್ಮಿ ಇದ್ದಾಗೆ ಫ್ಲೋ ಜಾಸ್ತಿ ಇರುತ್ತೆ ಅನ್ನೋದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇದು ಕ್ಲಾಸಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಫಸ್ಟ್ ಸ್ಪ್ಲಾಶ್ ಎರೋಷನ್, ಆಮೇಲೆ ಶೀಟ್ ಎರೋಷನ್, ಆಮೇಲೆ ರಿಲ್ಲು ಗಲ್ಲಿ. 2, 1, 3, 4. Arrange the following regions of India in descending order according to the percentage of annual. ನೋಡಿಪ್ಪ, ನಾರ್ತ್ ವೆಸ್ಟರ್ನ್, ಫಾರ್ ನಾರ್ತ್ ಈಸ್ಟರ್ನ್, ತಮಿಳುನಾಡು. ಎಲ್ಲಿ ನಿಮಗೆ ಓಕೆ ಜಾಸ್ತಿ ಮಳೆ ಬೀಳುತ್ತಪ್ಪ? ನಾರ್ತ್ ಈಸ್ಟರ್ನ್. 1,
ಅದಾದ ಮೇಲೆ to their percentage of annual rainfall variability. ಓಕೆ ನೋಡಿ, ಇವ್ರು ಹೇಳ್ತಿರೋದು ಆನ್ಯುಯಲ್ ರೈನ್ಫಾಲ್ ಅಲ್ಲ. ನಾನು ಕ್ವಶನ್ ಅರ್ಧನೇ ನೋಡಿದೆ. ಆನ್ಯುಯಲ್ ರೈನ್ಫಾಲ್ ವೇರಿಯಬಿಲಿಟಿ. ವೇರಿಯಬಿಲಿಟಿ ಅಂತ ಅಂದ್ರೆ ನಿಮಗೆ ಒಂದು ವರ್ಷ ಜಾಸ್ತಿ ಬೀಳುತ್ತೆ, ಇನ್ನೊಂದು ವರ್ಷ ಕಮ್ಮಿ ಬೀಳುತ್ತೆ. ಈ ರೀತಿ ವೇರಿಯಬಿಲಿಟಿ ನೋಡಿದ್ರೆ ನೋಡಿ, ಗುಜರಾತ್ ಅಲ್ಲಿ ವೇರಿಯಬಿಲಿಟಿ ಇರುತ್ತೆ, ತಮಿಳ್ನಾಡುನಲ್ಲೂ ವೇರಿಯಬಿಲಿಟಿ ಇರುತ್ತೆ, ನಾರ್ತ್ ಈಸ್ಟ್ ಇಂಡಿಯಾನಲ್ಲೂ ವೇರಿಯಬಿಲಿಟಿ ಇರುತ್ತೆ. ನೋಡಿ, ಜಾಸ್ತಿಯಿಂದ ಕಮ್ಮಿ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್, ತಮಿಳ್ನಾಡು, ಗುಜರಾತ್, ಆಯ್ತಾ. ಅದೇ ನಿಮಗೆ ಕಮ್ಮಿಯಿಂದ ಜಾಸ್ತಿ ಅಂದ್ರೆ ವೇರಿಯೇಷನ್ ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ನಾರ್ತ್, ಇದು ಕಮ್ಮಿ ಬಿಕಾಸ್ ಮಳೆ ತುಂಬಾ ಕಮ್ಮಿ ಇರೋದ್ರಿಂದ ವೇರಿಯೇಷನ್ ಜಾಸ್ತಿ ಇರುತ್ತೆ. ತಮಿಳ್ನಾಡುನಲ್ಲಿ ಮಳೆ ಸ್ವಲ್ಪ ಪರವಾಗಿಲ್ಲ, ಸೊ ವೇರಿಯೇಷನ್ ಇರುತ್ತೆ. ನಾರ್ತ್ ಈಸ್ಟ್ ಇಂಡಿಯಾನಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ವೇರಿಯೇಷನ್ ಕಮ್ಮಿ. All rocks, whether igneous or sedimentary, may become metamorphic under great heat and pressure. Sandstone can be metamorphosed into schist. Granite can be metamorphosed into gneiss. ಇದು ತಪ್ಪು. ಸ್ಯಾಂಡ್ಸ್ಟೋನ್ ಕ್ವಾಡ್ಸೈಟ್ ಆಗತ್ತೆ, ಗ್ರೆನೈಟ್ gneiss ಆಗತ್ತೆ. ಕ್ಲಾಸಲ್ಲಿ ಬರ್ಸಿದ್ದೀನಿ. ಲಡಾಖ್, ಜಸ್ಕರ್, ಪಿರ್ಪಂಜಾಲ್, ದೌಲಧರ್ ಬಂದು ಲೆಸ್ಸರ್ ಹಿಮಾಲಯಾಸ್, 1 and 2 only. The epicenter is the point on the Earth's surface directly above the focus, correct. Richter scale measures the intensity, ಅಲ್ಲ, magnitude of an earthquake. ಎಲ್ಲ NCERT questions. Black Sea is surrounded by which of the following countries? ಈಗ ಇದು ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್. ಫೈನ್. ಮಾಲ್ಡೋವಾ ಅಲ್ಲ, ಮಾಲ್ಡೋವಾ ಲ್ಯಾಂಡ್ ಲಾಕ್ಡ್, ಸೊ ಅದು ಬಿಟ್ಟು ಬೇರೆ ಎಲ್ಲ. Around 1/3 of the world's maritime shipping passes through it. It is connected with the East China Sea via Strait of Malacca. ನೋಡಿ, ಸೌತ್ ಚೈನಾ ಸಿ, ಈಸ್ಟ್ ಚೈನಾ ಸಿ, ಸ್ಟ್ರೈಟ್ ಆಫ್ ಮಲಕ್ಕಾ ಅಲ್ಲ ಅಪ್ಪ. ಸೌತ್ ಚೈನಾ ಸಿ ನಮ್ಮ ಬೇ ಆಫ್ ಬೆಂಗಾಲ್, ಅಂಡಮಾನ್ ಸಿ ಬರುತ್ತೆ. 2 is wrong. Only 1 is correct. Garo Hills, Balpakram and Nokrek are located here. Many natural limestone caves are present here. Correct abba. Okay. Walker cell is an east-west atmospheric circulation over the tropical ocean regions. Is associated with southern oscillation and its strength fluctuates with that of Southern Oscillation Index, SOI. The studies about the Walker monsoon prediction have found that Walker cell in the Indian Ocean has an important role in the mechanism of monsoons in India. ಅಪ್ಪ, ನಾನು ನಿಮಗೆ ಕ್ಲಾಸಲ್ಲಿ IOD ಅಂತ ಬರ್ಸಿದ್ದೀನಿ, ಇವರು ಸದರನ್ ಆಸಿಲೇಷನ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ. ಡ್ಯೂರಿಂಗ್ ಪಾಸಿಟಿವ್, the air descends down at high pressure zone in the Indian Ocean from where surface winds blow as southwest monsoon towards the Indian subcontinent in the summers. During the negative SOI, the Indian Ocean cells shift towards the east and the southwest monsoon winds are weaker than normal. ನೋಡಿ, ಪಾಸಿಟಿವ್ ಅಲ್ಲಿ ಮಳೆ ಜಾಸ್ತಿ, ನೆಗೆಟಿವ್ ಅಲ್ಲಿ ಮಳೆ ಕಡಿಮೆ. ಬೋತ್ ಆರ್ ಕರೆಕ್ಟ್. ಕ್ಯಾಪಿಟಲ್ಸ್ ಇದು ಹೇಳಿದೀನಿ ನೋಡ್ಕೊಳ್ಳಿ ಅಂತ. ಮ್ಯಾಪ್ ಅಲ್ಲಿ ಮಾಡ್ಬೇಕಪ್ಪ ಇವೆಲ್ಲ.
ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾನಲ್ಲಿದೆ. ವಿಸಿಬಲ್ ಫ್ರಮ್ ಸ್ಪೇಸ್, ಇದು ರೀಸೆಂಟ್ ಆಗಿ ಹೇಳಿದ್ರು. ಟರ್ಟಲ್ಸ್ ಇವೆಲ್ಲ ಉಳಿದಿದೆ. ಕರೆಕ್ಟ್. 65. This is world geography, guys. ಕೊಲೊರಾಡೋ ಪ್ಲಾಟ್ಯೂ ನೀವು ನೋಡಿದ್ರೆ ಅದು ಇಂಟರ್ ಮಾಂಟೇನ್. ಇವರು ವಾಲ್ಕೆನಿಕ್ ಅಂತ ಕೊಟ್ಟಿದ್ದಾರೆ, ಅವೆಲ್ಲ ಬಿಡಿ, ತಲೆ ಕೆಡಿಸ್ಕೋಬೇಡಿ ಕೆಲವೊಂದು. ಮೊಜಾವೆ ಕ್ಯಾಲಿಫೋರ್ನಿಯಾ ಕರೆಂಟ್, ಸಹರಾ ಕೆನರಿ ಕರೆಂಟ್, ಅಟಕಾಮ ಬೆನಿಗ್ಯುಲ್ಲಾ ಕರೆಂಟ್. ನೋಡಿಪ್ಪ, ಅಟಕಾಮ ಬಂದು ಯಾವುದು ನಿಮಗೆ ಪೆರು ಚಿಲಿ ಕರೆಂಟ್, ನಮೀಬ್ ಬಂದು ಬೆನಿಗ್ಯುಲ್ಲಾ ಕರೆಂಟ್ ಅಲ್ವಾ. 1 and 2 ಕರೆಕ್ಟ್, 3 and 4 ತಪ್ಪು. 66 B. Arrange the following rivers from west to east as they join river Ganga. La map based. Consider the following statements regarding the evolution of Earth's atmosphere. Yeah. Okay. The composition of the atmosphere was modified by living world through the process of photosynthesis. Correct. The early atmosphere largely contained oxygen. 20 ಸತಿ ಬರ್ದಿದ್ದೀನಿ ಆಕ್ಸಿಜನ್ ಇರಲ್ಲ ಅಂತ. ಸೆಕೆಂಡ್ ತೆಗೆದುಬಿಟ್ರೆ, the process through which the gases were outpoured from the interior is called degassing. Correct. 1 and 3 ಅಪ್ಪ. ಕ್ಲಾಸ್ ನೋಟ್ಸ್ ಅಲ್ಲೇ ಪೂರ್ತಿ ಇದೆ ನೋಡಿ. Which one of the following statements is not correct with regarding to taiga? It is the largest terrestrial biome in the world. Not correct. Okay. It is present only in northern hemisphere. Correct. It is characterized by warm, dry summers and cool, moist winters. It lies between tundra biome and temperate forests. Adu correct. So which is wrong? Characterized by warm, dry summers and cool, temperate winters. Because ಈ ತೈಗಾ ಬಯೋಮ್ ಅಲ್ಲಿ ಆಲ್ಮೋಸ್ಟ್ ಥ್ರೂ ಔಟ್ ದ ಇಯರ್ ನಿಮಗೆ ಮಳೆ ಬೀಳ್ತಾನೆ ಇರುತ್ತಪ್ಪ. ಸೊ ವೆಟ್ ಇರುತ್ತೆ, ಡ್ರೈ ಇರಲ್ಲ. They are low pressure areas formed due to the temperature difference between northern and southern latitudes. Correct. They are cyclonic storms associated with tropical cyclones. Tappu. Temperate cyclones, Mediterranean Sea. So that is wrong. Nodidivi. Okay. They are typical soils of coniferous or boreal forests. They are excessively leached. Nodipa alluvial alla. Laterite ನಿಮಗೆ coniferous ಅಲ್ಲಿ ಸಿಗಲ್ಲ. Black ash grey ಅಲ್ಲ. So podzol 71B. Which of the following are examples of plantation crops? Bananas, cocoa, tea, rubber. ಎಲ್ಲ. Albedo surfaces ಯಾವುದು ಜಾಸ್ತಿ ನೋಡಿಪ್ಪ, ಓಷನ್ ಐಸ್ ಜಾಸ್ತಿ ಮಾಡುತ್ತೆ. ಸೊ 4 is correct. Asphalt, bare soil. ಸೊ ನೀವು ನೋಡಬೇಕಾಗಿರೋದು ಬೇರ್ ಸಾಯಿಲ್ ಡೆಸರ್ಟ್ ಸ್ಯಾಂಡ. ಸೊ ಯಾವ್ದು ಕಲ್ಬೆಡೋ ಜಾಸ್ತಿ ಇರುತ್ತೆ ಡೆಸರ್ಟ್ಗೆ ಕಂಪೇರ್ಡ್ ಟು ಬೇರ್ ಸಾಯಿಲ್. ಫೋರ್ ಟು 1-3. ನೋಡಿಪ್ಪ, ಕಾನ್ರಾಡ್ ಡಿಸ್ಕಂಟಿನ್ಯೂಟಿ ಅನ್ನೋದು
ಕ್ರಸ್ಟ್ ಅಲ್ಲಿ ಇರುತ್ತೆ. ಫೈನ್. ಅಪ್ಪರ್ ಮ್ಯಾಂಟಲ್ ಲೋವರ್ ಮೆಂಟಲ್ಗೆ ರೆಪಿಟಿ ಎಲ್ಲ ಅವಶ್ಯಕತೆ ಇಲ್ಲ. ಮೆಕ್ಮೋಹನ್ ಲೈನ್ ಇಂಡಿಯಾ ಚೈನಾ 49th ಪ್ಯಾರಲಲ್ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ತಪ್ಪು. 38th ಪ್ಯಾರಲಲ್ ನಾರ್ತ್ ಕೊರಿಯಾ ಸೌತ್ ಕೊರಿಯಾ, 49th ಪ್ಯಾರಲಲ್ US ಅಂಡ್ ಕೆನಡಾ. ಇದು ಹೇಳಿದ್ದೀನಿ. ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ ಮೆಲ್ಟಿಂಗ್ ಆಫ್ ಫ್ರಮ್ ಎ ಮೊರೈನ್ ಡ್ಯಾಮ್ ಗ್ಲೇಷಿಯಲ್ ಲೇಕ್ ಡ್ಯೂ ಟು ಡ್ಯಾಮ್ ಫೇಲ್ಯೂರ್ ಅಲ್ಲ ಅಪ್ಪ. ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಕೆರೆಗಳಲ್ಲಿ ಗ್ಲೇಷಿಯರ್ಸ್ ಮೆಲ್ಟ್ ಆಗ್ಬಿಟ್ಟು ನೀರು ಹೊರಗಡೆ ಬರುತ್ತೆ. ಅರ್ಥಕ್ವೇಕ್ಸ್ ಆರ್ ಡೈರೆಕ್ಟ್ ಕಾಸ್. Okay. Which of the following is cultivated by transplanting seedlings? Onion. Which of the following is an important crop of Barak Valley? Jute. ಎಲ್ಲಿ ನಿಮಗೆ ನಾರ್ತ್ ಈಸ್ಟ್ ಅಲ್ಲೆಲ್ಲ ಸ್ವಲ್ಪ ಜೂಟ್ ಕಲ್ಟಿವೇಶನ್ ಇದೆ. ಬ್ರಹ್ಮಪುತ್ರ, ಇರವಾಡಿ, ಮೆಕಾಂಗ್ ರಿವರ್ಸ್ ಒರಿಜಿನೇಟ್ ಇನ್ ಟಿಬೆಟ್. ಆ ಯೂ ಟರ್ನ್ ಮಾಡೋದನ್ನ ಸಿಂಟ್ಯಾಕ್ಸಿಯಲ್ ಬೆಂಡಿಂಗ್ ಅಂತ ಕರಿತೀವಪ್ಪ ಆಕ್ಚುಲಿ. ಲೂನಿ ರಿವರ್ ಗಲ್ಫ್ ಆಫ್ ಕಚ್ ಅಲ್ಲಿ ಹೋಗುತ್ತೆ. ಸಾರಿ, ಇಟ್ ಎಂಡ್ಸ್ ಅಪ್ ಇನ್ ದ ಮಾರ್ಷಿ ಲ್ಯಾಂಡ್ ಆಫ್ ರನ್ ಆಫ್ ಕಚ್. ಗಲ್ಫ್ ಆಫ್ ಕಚ್ ಅಲ್ಲ, ರನ್ ಆಫ್ ಕಚ್. 80D. Which one of the following countries of Middle East does not open out to Persian Gulf? Kuwait, Qatar, UAE, ಜಾರ್ಡನ್. ಜಾರ್ಡನ್ ಮೇಲ್ ಬರುತ್ತೆ. ಸೊ ಈ ಮೂರು ಆ ಪರ್ಷಿಯನ್ ಗಲ್ಫ್ ಸುತ್ತಲೂನೆ ಬರುತ್ತೆ. ಶಾಂಪೆನ್ ಟ್ರೈಬ್ ಅನ್ನೋದು ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಬರ್ಸಿದೀನಪ್ಪ, ನೋಡಿ ಒಂದ್ಸಲ. ಆನ್ ಜೆ ಅವೆಲ್ಲ. ಡಿಟೆಕ್ಷನ್ ಆಫ್ ಮೈಕ್ರೋವೇವ್ಸ್, ಅಬ್ಸರ್ವೇಷನ್ ಇನ್ ರೆಡ್ ಶಿಫ್ಟ್, movement of asteroids, occurrence of supernova explosions. ಥರ್ಡ್ ಅಂಡ್ ಫೋರ್ತ್ ಬಿಟ್ಟು ಬೇರೆ ಎಲ್ಲ. ಇದು ಪ್ರಿಲಿಮ್ಸ್ ಕ್ವಶನ್. ವೆಸ್ಟರ್ಲೀಸ್ ಇನ್ ಸದರ್ನ್ ಹೆಮಿಸ್ಫಿಯರ್ಸ್ ಆರ್ ಸ್ಟ್ರಾಂಗರ್ ಆರ್ ಪರ್ಟಿನೆಂಟ್ ಬಿಕಾಸ್ ಲ್ಯಾಂಡ್ ಮಾಸ್ ಇಸ್ ಲೆಸ್. ಕೊರಿಯಾಲಿಸ್ ಫೋರ್ಸ್ ಇಸ್ ಹೈಯರ್ ಇನ್ ಸದರ್ನ್. ಅದು ತಪ್ಪು. ಇದು ಡೈರೆಕ್ಟ್ ಪ್ರಿಲಿಮ್ಸ್ ಕ್ವಶನ್, ಪ್ರೀವಿಯಸ್ ಇಯರ್ದು. ಕ್ಲೈಮೆಟಿಕ್ ಅಂಡ್ ಜಿಯೋಗ್ರಾಫಿಕಲ್ ಫಿನಾಮಿನಾ. ಥಂಡರ್ ಕ್ಲೌಡ್ ಡೆವಲಪ್ಮೆಂಟ್ is due to which of these phenomena? ಕಂಡೆನ್ಸೇಷನ್ ಕರೆಕ್ಟ್. ಎಲ್ಲ ಕರೆಕ್ಟ್ ಅಲ್ಲಪ್ಪ, ಎಲ್ಲ ಫಾರ್ಮ್ ಆದ್ರೇನೆ ಕ್ಲೌಡ್ಸ್ ಬರುತ್ತೆ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಡಿಫರೆಂಟ್ ಲೇಯರ್ಸ್: ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಅಯೋನೋಸ್ಫಿಯರ್, ಮೀಸೋಸ್ಫಿಯರ್. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್. ಓಕೆ, ಸೊ ಈ ರೀತಿ ಕ್ವಶನ್ಸ್ ಯು ಶುಡ್ ಡೂ ಇಟ್ ಕರೆಕ್ಟ್ಲಿ. ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಚಿನಾಬ್ ರಿವರ್, ಪಾಕಿಸ್ತಾನ್ ಇದ್ರ ಮೇಲೆ ಮಾಡ್ತಿದ್ದಾರೆ. ಡೆಸರ್ಟ್ ಅಲ್ಲಿ ಹೈ ಡಯೂರ್ನಲ್ ರೇಂಜ್ ಇರುತ್ತೆ, ಕರೆಕ್ಟ್. ವಯಲೆಂಟ್ ಥಂಡರ್ ಸ್ಟಾರ್ಮ್ಸ್ ಅವಾಗವಾಗೂ ಆಗತ್ತೆ. ವ್ಯಾಕ್ಸಿ, ಲೆದರಿ, ಹೇರಿ ಅಂಡ್ ನೀಡಲ್ ಶೇಪ್ಡ್ ಫೋಲಿಯೇಜ್ ಇರುತ್ತೆ. ಹ್ಯೂಮಸ್ ಡೆಫಿಷಿಯಂಟ್ ಸಾಯಿಲ್, ಕರೆಕ್ಟ್. ಟ್ರೈಬ್, ಮಸೈ ಟ್ರೈಬ್, ಆಫ್ರಿಕಾ, ಸೌತ್ ಆಫ್ರಿಕಾ ಅಲ್ಲ, ಕೆನಿಯಾ. ನವಾಜೋ, ನೈಜೀರಿಯಾ ಅಲ್ಲ, US.
those things you leave, guys, because these are all factual things and not so important as well. Torres Strait, East African Rift Valley nodi. It has been created as Somalian plate and Nubian plate are drifting away, correct? Lake Tanganayika is the largest of the Rift Valley lakes. Both are correct, guys. In which of the following part of the earth its magnetic field is generated? Inner core and outer core. But iron ಇರೋದು inner core ಆಗಿರೋದ್ರಿಂದ we should say inner core. ಇವರು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಲಿಕ್ವಿಡ್ಸ್ ಹೋಗೋದ್ರಿಂದ ಔಟರ್ ಕೋರ್ ಅಂತಿದ್ದಾರೆ. ಬಟ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಇನ್ನರ್ ಕೋರ್ ಅಂಡ್ ಔಟರ್ ಕೋರ್. ನಿಕಲ್ ಅಂಡ್ ಐರನ್ ಇರೋದಲ್ಲೇ ಅಲ್ವಾ. ಸೊ ಆಪ್ಷನ್ಸ್ ಶುಡ್ ಹ್ಯಾವ್ ಬೀನ್ ಪ್ರಾಪರ್. Indirect sources of information about the interior. Volcanic eruption ಬಂದು ಡೈರೆಕ್ಟ್ ಅಪ್ಪ. ಮ್ಯಾಗ್ನೆಟಿಕ್ ಸರ್ವೆ, gravitational force indirect, seismic activity indirect. 2, 3 and 4. Circle of illumination, it divides earth into day and night. It is at the right angle to the orbital plane. Correct. Aral Sea, ಇದು ತೋರಿಸಿದೀನಿ ನಿಮಗೆ. ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ಮಧ್ಯದಲ್ಲಿ ಅರಾಲ್ ಸಿ ಇದೆ ಅಂತ. ಐಸೋಬಾರ್ಸ್, ಈಕ್ವಲ್ ಪ್ರೆಷರ್, ಕರೆಕ್ಟ್. ಇಂಡಿಕೇಟ್ ಹೈ ಪ್ರೆಷರ್ ಗ್ರೇಡಿಯಂಟ್, ಇಲ್ಲ ಅಪ್ಪ, ಕಮ್ಮಿ ಇದ್ರೆ ಹೈ ಪ್ರೆಷರ್ ಗ್ರೇಡಿಯಂಟ್. ಕರೆಕ್ಟ್. 1 and 3 ನೋಡಿ. ಯಾವಾಗ ನಿಮಗೆ ಪ್ರೆಷರ್ ಗ್ರೇಡಿಯಂಟ್ ಐಸೋಬಾರ್ಸ್ ಇರುತ್ತೋ ಪರ್ಪೆಂಡಿಕ್ಯುಲರ್ ಆಗಿ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಹೋಗುತ್ತೆ, ಕರೆಕ್ಟ್ ಅಲ್ವಾ. ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಆರ್ ಫೇವರಬಲ್ ಫಾರ್ ದ ಫಾರ್ಮೇಶನ್ ಆಫ್ ಡೆಲ್ಟಾ? Active vertical erosion in the upper courses of the river, tideless course, deep adjoining sea, presence of large lake in the course of the river. ನೋಡಿ, ಈಗ ಡೀಪ್ ಅಡ್ಜಾಯ್ನಿಂಗ್ ಸಿ ಇದ್ರೆ ಏನಾಗತ್ತೆ, ಸೆಡಿಮೆಂಟ್ಸ್ ಎಲ್ಲ ಸಮುದ್ರದೊಳಗೆ ಬಿದ್ದೋಗ್ಬಿಡುತ್ತೆ. ಮಧ್ಯದಲ್ಲಿ ಎಲ್ಲಾದ್ರೂ ಕೆರೆ ಬಂದ್ರೆ ಎಲ್ಲಾ ಸೆಡಿಮೆಂಟ್ಸ್ ಅಲ್ಲಿ ಡಿಪಾಸಿಟ್ ಆಗೋಗುತ್ತೆ. ಸೊ ನಿಮಗೆ ಟೈಡ್ಸ್ ಇರದೇ ಇದ್ದಾಗ ಕೋಸ್ಟ್ ಡ್ಯಾಮೇಜ್ ಆಗಲ್ಲ. ವರ್ಟಿಕಲ್ ಎರೋಷನ್ ಜಾಸ್ತಿ ಆದಾಗ ಸೆಡಿಮೆಂಟ್ಸ್ ಜಾಸ್ತಿ ಸಿಗುತ್ತೆ ಅಂತ ಅರ್ಥ. ಲೀಡ್ಸ್ ಟು ಫಾರ್ಮೇಶನ್ ಆಫ್ ಕಾಂಟಿನೆಂಟಲ್ ಶೆಲ್ಫ್, ಎಮರ್ಜೆನ್ಸ್ ಆಫ್ ಎ ಪಾರ್ಟ್ ಆಫ್ ಎ ಕಾಂಟಿನೆಂಟ್. ನೋಡಿಪ್ಪ, ಮೇಲ್ ಬಂದ್ರೆ ಕಾಂಟಿನೆಂಟಲ್ ಶೆಲ್ಫ್ ಆಗಲ್ಲ, ಕೆಳಗೆ ಹೋದ್ರೆ ಕಾಂಟಿನೆಂಟಲ್ ಶೆಲ್ಫ್ ಆಗುತ್ತೆ. ಒಂದು ತೆಗೆದು ಬಿಟ್ರೆ ಸಿ ಇಸ್ ದ ಆನ್ಸರ್. With reference to subtropical westerly jet stream, they are narrow belt of high altitude westerly jet stream in the stratosphere, actually closer to troposphere, upper troposphere, right? ಎರಡನೇದು, they blow north of Himalayas all throughout the year, ತಪ್ಪು. Shola forests belong to which one of the following? ಆಕ್ಚುಲಿ ಶೋಲಾ ಅನ್ನೋದು ವೆಸ್ಟರ್ನ್ ಘಾಟ್ಸ್ ಸಂಬಂಧಪಟ್ಟಿರೋದು, ನೀಲ್ಗಿರೀಸ್ ಅಲ್ಲಿ ಬರುತ್ತೆ. ಸೊ ದಿಸ್ ಕ್ವಶನ್ಸ್ ವೇರ್ ರಿಯಲಿ ಗುಡ್, ಡೀಸೆಂಟ್ ಎನಫ್. ಇಟ್ ರಿಕ್ವೈರ್ಸ್ ಯು ಟು ಸ್ಟಡಿ NCERT ಪ್ರಾಪರ್ಲಿ. ನಾವು ಕ್ಲಾಸಲ್ಲಿ ಕಾನ್ಸೆಪ್ಟ್ಸ್ ಇವೆಲ್ಲ ಮಾಡಿರ್ತೀವಿ, ಫ್ಯಾಕ್ಚುಯಲ್ ಡೇಟಾ ಇವೆಲ್ಲ ನೋಡಿ ಕೆಲವೊಂದು ಕಾನ್ಸೆಪ್ಟ್ಸ್ ಕನ್ಫ್ಯೂಸ್ ಆಗುತ್ತೆ, ಇನ್ನೊಂದ್ಸಲ ಅದನ್ನ ನೋಡ್ಕೊಂಡ್ರೆ ಸರಿ ಹೋಗುತ್ತೆ. ಫೈನ್. ಸೊ ಟ್ರೈ ಟು ಡೂ ಆಲ್ ದೀಸ್ ಥಿಂಗ್ಸ್, ಪ್ರಾಕ್ಟಿಸ್ ಆಸ್ ಮೆನಿ ಕ್ವಶನ್ಸ್ ಆಸ್ ಪಾಸಿಬಲ್. ಇನ್ನ ಏನಾದರೂ ಡೌಟ್ಸ್ ಇದ್ರು ಕೇಳಿ. ಫೈನ್. ಟ್ರೈ ಟು ಪಾರ್ಟಿಸಿಪೇಟ್. ಇಫ್ ಯು ಕ್ಯಾನ್ ಸಾಲ್ವ್ ಕ್ವಶನ್ಸ್ ಲೈಕ್ ದಿಸ್, ಈಗ ನೋಡಿ 100 ಕ್ವಶನ್ಸ್ ಜಿಯೋಗ್ರಫಿ ಮಾಡ್ಬಿಟ್ರೆ 90% ನಿಮಗೆ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ. ಸೊ ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟು ಇದೇ ಸ್ಟ್ಯಾಂಡರ್ಡ್ ಅಲ್ಲಿ ಆನ್ಸರ್ ಮಾಡಿ ಪ್ರಿಲಿಮ್ಸ್ ಕ್ಲಿಯರ್ ಆಗೋದು ಈಸಿ ಆಗುತ್ತೆ. ಆಲ್ ದಿ ಬೆಸ್ಟ್.